ಸ್ಫೋಟಕಕ್ಕಾಗಿ ಅಮೋನಿಯಂ ಬಳಸಿರುವಂತಹ ಶಂಕೆ. ಫೈಜಾಬಾದ್ ಉಗ್ರರ ಬಂಧನಕ್ಕೂ ದೆಹಲಿ ಬ್ಲಾಸ್ಟ್ಗೂ ಲಿಂಕ್ ಏನಾದರೂ ಇದೆಯಾ? ದೆಹಲಿ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಕೂಡ ನಡೆಸಲಾಗ್ತಾ ಇದೆ. ಈಗ ಆಲ್ರೆಡಿ ಬ್ಲಾಸ್ಟ್ ಸಂಬಂಧ ಎನ್ಐಎ ಅಧಿಕಾರಿಗಳಿಂದ ವಿಚಾರಣೆ ಮುಂದುವರಿತಾ ಇದೆ. ಸ್ಫೋಟದ ರಹಸ್ಯ ಕೆದಕ್ತಾ ಇದ್ದಾರೆ ಎನ್ಐಎ ಅಧಿಕಾರಿಗಳು. ಸ್ಫೋಟಕ್ಕೆ ಅಮೋನಿಯಂ ನೈಟ್ರೇಟ್ ಬಳಕೆ ಮಾಡಿರಬಹುದು ಅಂತ ಹೇಳ್ಬಿಟ್ಟು ಶಂಕೆ ಕೂಡ ಇದೆ. ದೆಹಲಿಯ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಸ್ಫೋಟಕ ಅಂಶಗಳು ಬಟಾಬಯಲಾಗ್ತಾ ಇದೆ. ಅಮೋನಿಯಂ ನೈಟ್ರೇಟ್ ಅನ್ನ ಬಳಸಿಕೊಂಡಿದ್ದರ ಬಗ್ಗೆ ಮಾಹಿತಿ ಹೊರಬೀಳ್ತಾ ಇದೆ. ಶಂಕಿತ ಉಗ್ರರನ್ನ ಬಂಧಿಸಿ ವಿಚಾರಣೆ ಕೂಡ ನಡೆಸಲಾಗ್ತಾ ಇರುವಂತದ್ದು. ಇಬ್ಬರು ಉಗ್ರರ ಬಂಧನ ಕೂಡ ಆಗಿದೆ. ಆ ಸಂದರ್ಭದಲ್ಲಿ ಬಯಲಾಗಿರುವಂತಹ ವಿಚಾರ ಅಮೋನಿಯಂ ನೈಟ್ರೇಟ್ ಅನ್ನ ಬಳಕೆ ಮಾಡಿದ್ದಾರೆ ಸ್ಫೋಟಕ್ಕಾಗಿ ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿದೆ. ದೆಹಲಿಯ ಸ್ಫೋಟ 9 ಜನ ದುರ್ಮರಣವನ್ನ ಹೊಂದಿದ್ದಾರೆ. ಮೆಟ್ರೋ ಸ್ಟೇಷನ್ ಬಳಿ ನಿನ್ನೆ ಸಂಜೆ ಆಗಿರುವಂತಹ ಘನಘೋರ ಘಟನೆ. ಮೂವತ್ತಕ್ಕೂ ಅಧಿಕ ಜನ ಕೂಡ ಗಾಯಗೊಂಡು ಆಸ್ಪತ್ರೆಯಲ್ಲಿ ಸದ್ಯಕ್ಕೆ ಟ್ರೀಟ್ಮೆಂಟ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ದೆಹಲಿ ಕೆಂಪುಕೋಟೆ ಬಳಿ ಕಾರು ಸ್ಫೋಟ ಪ್ರಕರಣದ ವಿಚಾರವಾಗಿ ಇದೀಗ ಬ್ಲಾಸ್ಟ್ಗೂ 3 ಗಂಟೆ ಮುಂಚೆಯೇ ಕಾರನ್ನ ಪಾರ್ಕಿಂಗ್ ಮಾಡಲಾಗಿತ್ತು. ಮೆಟ್ರೋ ಸ್ಟೇಷನ್ನ ಜನನಿಬಿಡ ಏರಿಯಾದಲ್ಲಿ ಕಾರು ನಿಲ್ಲಿಸಲಾಗಿತ್ತು ಅನ್ನುವಂತಹ ಮಾಹಿತಿ. ನಿನ್ನೆ ಮಧ್ಯಾಹ್ನ 3:19ಕ್ಕೆ ಪಾರ್ಕಿಂಗ್ ಪ್ಲೇಸ್ನಲ್ಲಿ ಕಾರಿತ್ತು. ಸಂಜೆ 6:48ಕ್ಕೆ ಪಾರ್ಕಿಂಗ್ ಸ್ಥಳದಿಂದ ಆ ಕಾರು ಅಲ್ಲಿಂದ ಹೊರಟಿತ್ತು. ಕೆಂಪುಕೋಟೆ ಪಾರ್ಕಿಂಗ್ ಪ್ಲೇಸ್ನಲ್ಲಿ ನಿಲ್ಲಿಸಲಾಗಿತ್ತು ಅಂತ ಕೂಡ ಹೇಳಲಾಗ್ತಾ ಇದೆ. ಕಾರು ಹೋಗಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಕೂಡ. ಬ್ಲಾಸ್ಟ್ ಏರಿಯಾ ಸುತ್ತಮುತ್ತಲಿನ ಸಿಸಿಟಿವಿಯನ್ನ ಪರಿಶೀಲನೆ ಕೂಡ ಮಾಡಲಾಗ್ತಾ ಇದೆ. ಸೊ 3 hours ಬಿಫೋರ್ ದಟ್ ಆ ಕಾರು ಪಾರ್ಕಿಂಗ್ ಪ್ಲೇಸ್ನಲ್ಲೇ ನಿಂತಿರುತ್ತೆ. 3:14 ಸುಮಾರಿಗೆ ನಿಂತಿರುತ್ತೆ. 6:48 ಸುಮಾರಿಗೆ ಅಲ್ಲಿಂದ ಕಾರು ಮೂವ್ ಆಗ್ತಾ ಇರುವಂತಹ ದೃಶ್ಯಗಳು ಕಂಪ್ಲೀಟ್ ಆದಂತಹ ಅಲ್ಲಿ ಮೆಟ್ರೋ ಸ್ಟೇಷನ್ ಅಕ್ಕಪಕ್ಕ ಇರುವಂತಹ ಸಿಸಿಟಿವಿ ಕ್ಯಾಮೆರಾ ಫುಟೇಜ್ಗಳನ್ನೆಲ್ಲವನ್ನು ಕೂಡ ಚೆಕ್ ಮಾಡಲಾಗ್ತಾ ಇದೆ. ದೆಹಲಿಯ ಕಾರು ಸ್ಫೋಟ ಪ್ರಕರಣದ ವಿಚಾರವಾಗಿ ಇದೀಗ ಒಂದಷ್ಟು ಅಂಶಗಳು ಬೆಳಕಿಗೆ ಬರ್ತಾ ಇರುವಂಥದ್ದು. ಅಮೋನಿಯಂ ನೈಟ್ರೇಟ್ ಅನ್ನ ಬಳಸಿದ್ದಾರೆ ಸ್ಫೋಟಕ್ಕೆ ಅಂತ ಹೇಳ್ಬಿಟ್ಟು ಮಾಹಿತಿ ಕೂಡ ಸಂಗ್ರಹ ಆಗಿದೆ. ಜನನಿಬಿಡ ಏರಿಯಾದಲ್ಲಿ ಕಾರನ್ನ ನಿಲ್ಲಿಸಲಾಗಿತ್ತು. 3 hours ನಿಯರ್ಲಿ 3 hours ಕಾರ್ ಅಲ್ಲೇ ನಿಂತಿರುತ್ತೆ. ಅದಾದ ನಂತರ ಅಲ್ಲಿಂದ ಮೂವ್ ಆಗುತ್ತೆ. ಸ್ಫೋಟಕ್ಕೂ ಮೊದಲು ಕಾರನ್ನ ಪಾರ್ಕಿಂಗ್ ಪ್ಲೇಸ್ನಲ್ಲಿ ನಿಲ್ಲಿಸಲಾಗಿತ್ತು ಅನ್ನುವಂತಹ ಮಾಹಿತಿ ಕೂಡ ಇದೆ. ಅಲ್ಲಿದ್ದಂತಹ ಸಿಸಿಟಿವಿ ಕ್ಯಾಮೆರಾಗಳನ್ನ ಪರಿಶೀಲನೆ ಕೂಡ ಮಾಡಲಾಗ್ತಾ ಇದೆ. ದೆಹಲಿ ಸ್ಫೋಟ ಕಾರು ಓನರ್ ಮೇಲೆ ಅನುಮಾನ ಹೆಚ್ಚಾಗ್ತಾ ಇರುವಂತದ್ದು. ನಕಲಿ ದಾಖಲೆಯನ್ನ ನೀಡಿ i20 ಕಾರನ್ನ ಖರೀದಿ ಮಾಡಿದ್ದಾನೆ ಈ ತಾರೀಖ್. ಹರಿಯಾಣದ ಫರೀದಾಬಾದ್ನಲ್ಲಿ i20 ಕಾರನ್ನ ಖರೀದಿ ಮಾಡಲಾಗಿರುತ್ತೆ. ದೇವೇಂದರ್ನಿಂದ i20 ಕಾರನ್ನ ಖರೀದಿಸಿರ್ತಾನೆ ತಾರೀಖ್. ಕಾರು ಮಾಲೀಕ ಪತ್ತೆಗೆ ಮುಂದಾಗಿರ್ತಾರೆ ಪೊಲೀಸರು. ತಾರೀಖ್ ಎಲ್ಲಿದ್ದಾನೆ ಅಂತ ಹೇಳ್ಬಿಟ್ಟು ಪೊಲೀಸರಿಂದ ಸರ್ಚಿಂಗ್ ಮಾಡಲಾಗ್ತಾ ಇದೆ. ತಾರೀಖ್ ಹೆಸರಲ್ಲಿ ಬೇರೆಯವರು ಕಾರನ್ನ ಖರೀದಿ ಮಾಡಿದ್ದಾರಾ ಅಥವಾ ಆತನೇ ಮಾಡಿದ್ದಾರಾ? ಬಿಕಾಸ್ ನಕಲಿ ದಾಖಲೆಗಳನ್ನ ನೀಡಿ i20 ಕಾರನ್ನ ತಾರೀಖ್ ಹೆಸರಲ್ಲಿ ಖರೀದಿ ಮಾಡಲಾಗಿರುತ್ತೆ. ಪೊಲೀಸರಿಗೆ ಅನುಮಾನ ಮೂಡ್ತಾ ಇರುವಂತದ್ದು ಆತನೇ ಖರೀದಿ ಮಾಡಿದ್ದಾನಾ ಅಥವಾ ಆತನ ಹೆಸರಲ್ಲಿ ಬೇರೆ ಯಾರಾದ್ರೂ ಖರೀದಿ ಮಾಡಿದ್ದಾರಾ ಅಂತ ಹೇಳ್ಬಿಟ್ಟು ಇದೀಗ ತಾರೀಖಾಗಿ ತಲಾಶೆ ನಡೆಸಲಾಗ್ತಾ ಇದೆ ಖಾಕಿ ಪಡೆಯಿಂದ. ಸೊ i20 ಕಾರು ಮೂಲ ಮಾಲೀಕನನ್ನ ಬಂಧಿಸಿ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ ಒಂದ್ ಕಡೆ. ಇನ್ನೊಂದು ಕಡೆ ಈ ತಾರೀಖ್ ಫರೀದಾಬಾದ್ನಿಂದ ಕಾರನ್ನ ಈತ ಖರೀದಿ ಮಾಡುವಂತಹ ಸಂದರ್ಭದಲ್ಲಿ ನೀಡಿರುವಂತಹ ದಾಖಲೆಗಳೆಲ್ಲವೂ ಕೂಡ ನಕಲಿ ಅನ್ನುವಂಥದ್ದು ಪತ್ತೆಯಾಗಿದೆ. ಸೊ ಹಾಗಾಗಿ ಪೊಲೀಸರು ಇದೀಗ ತಾರೀಖಾಗಿ ತಲಾಶನ ನಡೆಸ್ತಾ ಇದ್ದಾರೆ. ಹಾಗೆ ಆತನೇ ಖರೀದಿ ಮಾಡಿದ್ನಾ ಅಥವಾ ಆತನ ಹೆಸರಲ್ಲಿ ಬೇರೆ ಯಾರಾದರೂ i20 ಕಾರನ್ನ ಖರೀದಿ ಮಾಡಿದ್ದಾರಾ? ಇದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಮುಂದಾಗಿರುವಂಥದ್ದು ಖಾಕಿ ಪಡೆ ಸದ್ಯಕ್ಕೆ ವಿವಿಧ ಆಯಾಮಗಳಲ್ಲಿ ತನಿಖೆ ಚುರುಕುಗೊಳ್ತಾ ಇದೆ. ಅಮೋನಿಯಂ ನೈಟ್ರೇಟ್ ಅನ್ನ ಬಳಸಿ ಕಾರ್ ಬ್ಲಾಸ್ಟ್ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗಿದೆ. ದೆಹಲಿ ಕಾರು ಸ್ಫೋಟಕ್ಕೂ ಪುಲ್ವಾಮಾಗೂ ಏನಾದರೂ ಲಿಂಕ್ ಇದೆಯಾ?
HR260E7674 ನೋಂದಣಿಯ I-20 ಕಾರು ಬ್ಲಾಸ್ಟ್ ಆಗಿದೆ. ಸ್ಫೋಟಗೊಂಡ ಕಾರಿನ ಮೂಲ ಮಾಲೀಕನ ಬಂಧನವಾಗಿದೆ. ಒಂದ್ ಕಡೆ ಕಾಶ್ಮೀರದ ಪುಲ್ವಾಮಾದ ನಿವಾಸಿ ಮೊಹಮ್ಮದ್ ಸಲ್ಮಾನ್, ಆತನನ್ನ ಬಂಧಿಸಿ ವಿಚಾರಣೆ ಕೂಡ ಮಾಡ್ತಾ ಇರುವಂತದ್ದು. ಗುರುಗ್ರಾಮ್ನಲ್ಲಿ ಪೊಲೀಸರಿಂದ ಸಲ್ಮಾನ್ ಬಂಧನ ಆಗಿದೆ. ಈ ಹಿಂದೆ ದೆಹಲಿಯ ದೇವೇಂದರ್ಗೆ ಕಾರು ಮಾರಾಟ ಮಾಡಿರ್ತಾನೆ ಈತ. ಅದಾದ ನಂತರ ತಾರಿಕ್ಗೆ ದೇವೇಂದರ್ನಿಂದ ಕಾರು ಸೇಲ್ ಆಗಿರುತ್ತೆ. ಇದೀಗ ತಾರಿಕ್ನ ಹುಡುಕಲಾಗ್ತಾ ಇದೆ. ಸಲ್ಮಾನ್ ಮತ್ತೆ ದೇವೇಂದರ್ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಫರೀದಾಬಾದ್ಗೂ ಇಲ್ಲಿ ನಡೆದಿರುವಂತಹ ಘಟನೆಗೂ ಏನಾದ್ರೂ ಲಿಂಕ್ ಇದೆಯಾ ಅಂತ ಕೂಡ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ಇಬ್ಬರು ಉಗ್ರರನ್ನ ಬಂಧಿಸಿ ಒಂದ್ ಕಡೆ ವಿಚಾರಣೆ ಕೂಡ ನಡೆಸ್ತಾ ಇರುವಂತದ್ದು. ಸ್ಫೋಟಕ ಅಂಶಗಳು ಹೊರಬೀಳ್ತಾ ಇದೆ. ಕಾರು ಓನರ್ ತಾರಿಕ್ ಇನ್ನೂ ಕೂಡ ಸಿಕ್ಕಿಲ್ಲ. ಆತನನ್ನ ಹುಡುಕಲಾಗ್ತಾ ಇದೆ.